ಬಹಳಷ್ಟು ಅಪಘಾತಗಳು ಮದ್ಯಪಾನದಿಂದಾನೇ ಸಂಭವಿಸ್ತಾ ಇದೆ. ಹೊಸ ವರ್ಷದ ವೇಳೆ ಮದ್ಯಪಾನ ಮಾಡಿ ವಾಹನ ಓಡಿಸಿ ಅಪಘಾತ ಮಾಡಿಕೊಳ್ಳಬೇಡಿ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಕರೆ ಕೊಟ್ಟಿದ್ದಾರೆ. ಅದೇ ವೇಳೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ವರ್ಷಾಚರಣೆಯ ಸಂಭ್ರಮ ತಪ್ಪಲ್ಲ, ಆದರೆ ಕುಡಿದು ವಾಹನ ಚಲಾಯಿಸುವುದು ತಪ್ಪು. ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ. ಇನ್ನು ಸಾಮಾಜಿಕ ಕಳಕಳಿಯ ಭಾಗವಾಗಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಅಭಿಯಾನವನ್ನ ಪ್ರಾರಂಭಿಸಿದೆ. ನಿಮ್ಮ ಕರ್ನಾಟಕ ಟಿವಿ @6 ವಿಜಯವಾಣಿ ದಿನಪತ್ರಿಕೆ ಕೂಡ ಕೈ ಜೋಡಿಸಿವೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಿಮ್ಮನ್ನೆಲ್ಲರಲ್ಲೂ ನನ್ನ ಮನವಿ, ತಾವು ಸಂಭ್ರಮಾಚರಣೆ ಮಾಡಿ ಎಂಜಾಯ್ ಮಾಡಬೇಕು. ಅದರ ಬಗ್ಗೆ ಏನೂ ತಪ್ಪಿಲ್ಲ. ಆದರೆ ವಾಹನ ಚಲಾಯಿಸಬೇಕಾದ್ರೆ ಕುಡಿದು ವಾಹನವನ್ನು ಚಲಾಯಿಸಬೇಡಿ. ಯಾಕಂತ ಹೇಳಿದ್ರೆ ಇದು ನಿಮಗೂ ಒಂದು ಆಘಾತ ಆಗುವಂಥ ಒಂದು ಸನ್ನಿವೇಶ ಆಗ್ಬೋದು, ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಪರಿಚಯಸ್ಥರಿಗೂ ಕೂಡ ತೊಂದರೆ ಆಗ್ಬೋದು. ಆದ್ದರಿಂದ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಮುಖ್ಯ. ಇವತ್ತೇನು ವಿಜಯವಾಣಿಯವರು, ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯವರು ಮತ್ತು ಕರ್ನಾಟಕ ಟಿವಿಯವರು ಈ ಅಭಿಯಾನವನ್ನು ಅವರು ಮಾಡ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಏಕೆಂದರೆ ಅನೇಕ ಸಂದರ್ಭಗಳು ನಾವು ನೋಡಿದ್ದೇವೆ, ಈ ನ್ಯೂ ಇಯರ್ ಸಂಭ್ರಮಾಚರಣೆಯಲ್ಲಿ ಅನಾಹುತಗಳಾಗುವಂಥದ್ದು. ಅದರಿಂದ ಆ ಅನಾಹುತಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಎಲ್ಲರೂ ಎಚ್ಚರಿಕೆಯಿಂದ ಇರಿ, ಮದ್ಯಪಾನವನ್ನು ಮಾಡಿ ಚಲಾಯಿಸಬೇಡಿ. ನೀವು ಸಂಭ್ರಮಾಚರಣೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕರ್ನಾಟಕ ಟಿವಿ, ವಿಜಯವಾಣಿ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕಾಲೇಜು ಜಂಟಿಯಾಗಿ ಏನು ಮದ್ಯಪಾನ ಮಾಡಿ ವಾಹನವನ್ನು ಓಡಿಸಬೇಡಿ ಅಂಥೇಳಿ ಅಭಿಯಾನವನ್ನು ಮಾಡ್ತಾಯಿದೆ. ಅದು ಭಾಳ ಸೂಕ್ತ. ಅದು ಯಾಕಂದರೆ ಭಾಳಷ್ಟು ಮದ್ಯಪಾನ ಮಾಡಿ ವಾಹನವನ್ನು, ಅದು ಮೋಟ್ರ್ ಸೈಕಲ್ ಇರಲಿ, ಕಾರ್ಗಳಿರಲಿ ಅಥವಾ ಟ್ರಕ್ಗಳಿರಲಿ, ಅದರ ಪರಿಣಾಮವನ್ನು ನೋಡ್ತೀವಿ. ಭಾಳಷ್ಟು ವ್ಯಾಪಕವಾಗಿದೆ ಇವತ್ತಿನ ದಿವಸ. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮತಕ್ಷೇತ್ರದಲ್ಲಿ ನೋಡ್ತೀವಿ, 2 ವೀಲರ್ ಮೇಲೆ ಯುವಕರು ಹೋಗ್ತಾರೆ, ಕುಡಿದು ಹೋಗ್ತಾರೆ, ಆಕ್ಸಿಡೆಂಟ್ ಮಾಡ್ಕೋತಾರೆ, ಎಷ್ಟೋ ಸಲ ಸಾವನ್ನಪ್ತಾರೆ. ಇದು ಭಾಳ ಗಂಭೀರವಾದಂಥ ಒಂದು ಸಮಸ್ಯೆ ಇವತ್ತಿನ ದಿವಸ ಇರುವಂಥದ್ದು. ಅದಕ್ಕೆ ಅನ್ನೋದು ಡ್ರಂಕ್ ಆ್ಯಂಡ್ ಡ್ರೈವ್ ಅಂಥೇಳಿ ಸರ್ಕಾರನೂ ಕೂಡ ಇದು ಮಾಡ್ತಾರೆ. ಅದನ್ನು ಪೊಲೀಸ್ ಇಲಾಖೆ ಮತ್ತು ಇನ್ನಿತರು ಅದನ್ನು ಇನ್ನಷ್ಟು ವ್ಯಾಪಕವಾಗಿ ಮಾಡಬೇಕು. ಅದನ್ನು ವ್ಯಾಪಕವಾಗಿ ಮಾಡೋ ಮೂಲಕ ಮತ್ತು ಈ ರೀತಿ ಅವೇರ್ನೆಸ್ ಕಾರ್ಯಕ್ರಮ ಏನು ಇವತ್ತಿನ ದಿವಸ ಕರ್ನಾಟಕ ಟಿವಿ ಮತ್ತು ವಿಜಯವಾಣಿ ಮತ್ತು ಪ್ರೆಸಿಡೆನ್ಸಿ ಕಾಲೇಜ್ನವ್ರು ಮಾಡ್ತಾಯಿದ್ದಾರೆ, ಈ ಅವೇರ್ನೆಸ್ ಕೂಡ ಅಷ್ಟೇ ಮುಖ್ಯ. ಇವತ್ತಿನ ದಿವಸ ಮದ್ಯ ಸೇವನೆ ಮಾಡಿ ವಾಹನವನ್ನು ಓಡಿಸಬೇಡಿ, ಅದರಿಂದ ಪ್ರಾಣಾಪಾಯ ಆಗುತ್ತದೆ. ಎಷ್ಟೋ ಸಲ ನೀವು ಅಷ್ಟೇ ಅಲ್ಲ, ಬೇರೆಯವ್ರನ್ನೂ ಕೂಡ ಇವತ್ತಿನ ದಿವಸ ಪ್ರಾಣಾಪಾಯಕ್ಕೆ ನೀವು ದುಡ್ತೀರಿ ಅನ್ನೋದನ್ನು ಭಾಳ ಒಂದು ಒಳ್ಳೆಯ ಅಭಿಯಾನ. ಅದನ್ನು ಅಭಿಯಾನ ಯಶಸ್ವಿಯಾಗಲಿ ಅಂಥೇಳಿ ನಾನು ಹಾರೈಸ್ತೇನೆ.